ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆನೂ ಇವತ್ತು ಹೇಳ್ತಾ ಇಲ್ಲ. ಕೆಲವೊಬ್ಬರು ಮಿಷಿನ್ ನಾವು ಟೈಲರಿಂಗ್ಗಳಾಗಿ ಕೆಲವೊಂದು ಮಾಡೋ ತಪ್ಪುಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನಾವು ಟೈಲರು ತುಂಬಾ ಬಟ್ಟೆನೂ ಬರುತ್ತೆ, ಹಾಗೆ ಕೆಲವೊಂದು ಸಿಂಪಲಾಗಿ ಬಟ್ಟೆನ ಸ್ಟಿಚ್ ಮಾಡ್ತಾ ಇರ್ತೀವಿ ಅಂತಲೇ ಇಟ್ಕೊಳ್ಳಿ. ಆದರೆ ನಾವು ಕೆಲವೊಂದು ತಪ್ಪುಗಳು ಸಹಿತ ನಮ್ಮ ಹತ್ರ ನಡೆಯುತ್ತೆ. ನಾವು ಟೈಲರಿಂಗ್ ಆದಮೇಲೆ ನಾವು ನಾವು ಬಟ್ಟೆ ಹೊಲಿತೀವಿ ಅಂದಾಗ ನಾವು ಕೆಲವೊಂದು ಮಿಸ್ಟೇಕ್ಗಳಂತೂ ಸಖತ್ತಾಗಿ ಮಾಡ್ತೀವಿ. ಅಯ್ಯೋ, ಬಟ್ಟೆ ಹೊಲಿಯೋದಕ್ಕೆ ಮನಸ್ಸಾಗ್ತಿಲ್ಲ, ಇವತ್ತು ಮಿಷಿನ್ ಮುಂದೆ ಕೂರೋದಕ್ಕೂ ನನಗೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ರೆ ಅದೇ ಯೋಚನೆ ಮಾಡ್ತಿರ್ತೀವಿ. ಆವಾಗ ಅಯ್ಯೋ ಇವತ್ತೇನು ಬಟ್ಟೆ ಹೊಲಿಯೋದು, ನಾಳೆ ಹೊಲಿದ್ರಾಯ್ತು ಅಂತ ಅಂದ್ಬಿಟ್ಟು ಇದೇ ಥರ ನೆಗ್ಲೆಕ್ಟ್ ಮಾಡ್ತಿರ್ತೀವಿ. ಆದರೆ ನಾವು ಅಂದ್ಕೊಂಡಿರ್ತೀವಿ ಆದಷ್ಟು ಬೇಗ ಹೊಲ್ದು ಕೊಡೋಣಪ್ಪ ಅಂತೀವಿ. ಇನ್ನೇನು ಮಿಷಿನ್ ಮೇಲೆ ಕೂರಬೇಕು ಅಂದಾಗೆಲ್ಲ ಸಖತ್ ಬೇಜಾರಾಗ್ತಿರುತ್ತೆ. ಹಾಗೆ ನಾನು ಇವಾಗ ತೋರಿಸ್ತಾ ಇರೋದು ಬಂದುಬಿಟ್ಟು ಕ್ಯಾನು. ನನ್ನ ಮಗಳ ಫ್ರಾಕ್ನ ಸ್ಟಿಚ್ ಮಾಡಬೇಕು, ಹಾಗೆ ಒಂದು ಲಂಗ ದಾವಣಿನ ಸ್ಟಿಚ್ ಮಾಡಬೇಕು. ಅದನ್ನು ಕ್ಯಾನ್ ಹಾಕಿಬಿಟ್ಟು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ತಂದಿರೋದು. ಹಾಗೆ ಹೇಳಬೇಕು ನಾವು ಒಂದು ಟೈಲರಿಂಗಾಗಿ ನಾವು ಒಂದು ಬಟ್ಟೆ ಹೊಲಿಬೇಕು ಅಂದರೆ ಆಸಕ್ತಿನೇ ಇರಲ್ಲ. ಮಿಷಿನ್ ಮುಂದೆ ಕೂರಬೇಕು ಅಂದರೆ ಸಖತ್ ಬೇಜಾರಾಗ್ತಿರುತ್ತೆ. ಅದಕ್ಕೆ ಕಾರಣಗಳು ಏನೇನು ಅಂತ ಅಂದ್ಬಿಟ್ಟು ನಾವು ಕೆಲವೊಂದು ತಪ್ಪುಗಳಿಂದ ನಮಗೆ ಅವು ಕಾರಣಗಳು ಕಾಡ್ತಾ ಇರ್ತವೆ. ನಾವೊಂದು ಮಿಷಿನ್ ಮೇಲೆ ಅಷ್ಟೊಂದು ಬಟ್ಟೆಗಳ್ನ ಇಡ್ತೀವಿ, ಹಾಗೆ ಕೆಲವೊಂದು ಎಲ್ಲ ಸಿಕ್ಕಿ ವಸ್ತುಗಳ್ನ ತಂದು ಮಿಷಿನ್ ಮೇಲೆ ಇಡೋದು. ನೀವು ನೋಡ್ತಿರ್ಬೋದು ಇವಾಗ ನನ್ನ ಮಿಷಿನ್ ಮೇಲೆ ಎಷ್ಟು ತುಂಬಿದ್ದೀನಿ ಅಂದರೆ, ಕಸ್ಟಮರ್ ಬಟ್ಟೆನೂ ಇದೆ, ಹಾಗೆ ನನ್ನ ಬಟ್ಟೆನೂ ಇದೆ, ಹಾಗೆ ನಮ್ಮ ಕೆಲವೊಂದು ಬಟ್ಟೆ ಹೊಲೆವೂ ಇದ್ದಾವೆ. ಕಸ್ಟಮರ್ 5 ನಿಮಿಷ ಸ್ವಲ್ಪ ಹಿಡ್ಕೊಡು ಅಂದ್ರೂ ಸಹಿತ ಅದು ಅಲ್ಲೇ ಸೈಡಿಗಿರುತ್ತೆ. 5 ನಿಮಿಷನೂ ಸಹಿತ ನಮ್ಮ ಮಿಷಿನ್ ಮೇಲೆ ಕೂರಲ್ಲ. ಯಾಕೆಂದರೆ ಆ ಗುಡ್ಡೆ ನೋಡ್ತೀವಲ್ಲ ಅಷ್ಟೊತ್ತಿಗೆ ಸಖತ್ ಬೇಜಾರಾಗೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಮಿಷಿನ್ನ ಎಷ್ಟು ಕ್ಲೀನಾಗಿ ಇಟ್ಕೊತೀವೋ ಅಷ್ಟು ನಮಗೂ ಬಟ್ಟೆ ಹೊಲಿಯೋದಕ್ಕೂ ಆಸಕ್ತಿ ಬರುತ್ತೆ. ಹಾಗೆ ಅಷ್ಟೇ ಅದನ್ನು ಆ ಥರ ಗಲೀಜಿಗಿರೋದು, ಹಾಗೆ ಮಿಷಿನ್ ಮೇಲೆ ಒಂದು ರಾಶಿ ಇರೋದನ್ನು ನೋಡಿ ಬಟ್ಟೆ ಹೊಲಿಯೋದಕ್ಕೂ ಸಹಿತ ಮನಸ್ಸು ಬರ್ತಿರಲ್ಲ. ಹಾಗೆ ಇವೆಲ್ಲ ಕಸ್ಟಮರ್ ಬ್ಲೌಸ್ ಸೀರೆ ಆಗಿರುತ್ತೆ, ಹೊಲಿಯೋದಕ್ಕೆ ಕೊಟ್ಟಿದ್ದರು, ನಾನು ಲೈನಿಂಗು ಅವೆಲ್ಲ ತರಿಸ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಯಾವ ಹೊಲಿಯೋದಕ್ಕೆ ಮನಸ್ಸೇ ಆಗಿರಲಿಲ್ಲ. ಹಾಗೆ ಇವತ್ತು ನಾನು ಫಸ್ಟು ಇದೆಲ್ಲ ತೆಗೆದುಬಿಟ್ಟು ನಾನು ಬಟ್ಟೆನ ಹೊಲಿಯೋಣ. ನಾನು ಹೆಂಗೆ ಅಂದರೆ, ಈ ಮಿಷಿನ್ ಮೇಲೆ ಹೊಲಿಬೇಕು ಅಂದರೆ ಈ ಮಿಷಿನ್ ಮೇಲೆ ಇರೋವನ್ನೆಲ್ಲ ಪಕ್ಕದ ಮಿಷಿನಿಗೆ ಇಟ್ಬಿಟ್ಟು ಬರೋಬರ ಹೊಲಿಯೋದು. ಎಮರ್ಜೆನ್ಸಿ ಯಾವ ಹೇಳ್ತಾ ಅವನ್ನ ಹೊಲಿಯೋದು. ಇಲ್ಲ ಅಂದರೆ ಬೇರೆ ಮಿಷಿನ್ ಮೇಲಿಂದ ಹೊಲಿಬೇಕು, ಆ ಬಟ್ಟೆ ತೆಗೆದು ಈ ಕಡೆ ಮಿಷಿನ್ ಮೇಲೆ ಬರೀ ಇದೇ ಆಗೋಯ್ತು. ಅಯ್ಯೋ ದೇವರೇ, ಹೀಗೆ ಮಾಡ್ತಾ ಹೋದರೆ ನನಗೂ ಸರಿ ಹೋಗೋಲ್ಲ. ಹಾಗೆ ನನಗೂ ಇತ್ತೀಚೆಗೆ ಯಾಕೋ ಬಟ್ಟೆ ಹೊಲಿಯೋದಕ್ಕೆ ಮನಸ್ಸು ಬರ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಾ ಕೂತಾಗ ನನಗನ್ಸಿದ್ದೆ ಇದು. ನಾನು ಮಾಡ್ತಾ ಇರೋ ಕೆಲಸದಲ್ಲಿ ತುಂಬ ಮಿಸ್ಟೇಕ್ ಆಗಿದ್ದಾವೆ. ಇದನ್ನೆಲ್ಲ ನೋಡ್ತಾ ಇದ್ರೇ ಹೀಗಾಗುತ್ತಲ್ಲ ಅಂತ ಅಂದ್ಬಿಟ್ಟು ಅನ್ಕೊತಿದ್ದೆ. ಹಾಗೆ ಇದೆಲ್ಲ ನೋಡ್ತಿರ್ಬೋದು. ಸುಮ್ಮನೆ ಮನೆ ಕೂತಾಗಲ್ಲ, ಸ್ವಲ್ಪ ಟೈಮ್ ಸಿಕ್ಕರೂ ಸಹಿತ ಏನಾದರೂ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸಹಿತ ಹಾಗೆ ಕಿವಿನಿ ಬಟ್ಟೆ, ಇದು ಪಾಲಿಸ್ಟರ್ ಬಟ್ಟೆ ಸಿಗುತ್ತಲ್ಲ, ಆ ಥರ 2 ಬಟ್ಟೆ ಪಾಲಿಸ್ಟರ್ ಬಟ್ಟೆನ ಒಂದು ಮೀಟ್ರನ್ನ ತರಿಸ್ಕೊಂಡಿದ್ದೆ. ನೋಡೋಣ ಹೇಗೆ ಬರುತ್ತೋ, ಚೆನ್ನಾಗಿ ಬರ್ಬೋದು. ಬಾಗಿಲು ಬೇಕಾದರೆ ಹಾಕಿದ್ರಾಗುತ್ತೆ. ನಾವೊಂದು ತರ್ಸೋಕೆ ಹೋದ್ರೂ 300-400 ರೂಪಾಯಿ ಆಗುತ್ತೆ. ಮನೇಲಿ ಕೂತಾಗ ಹಾಗೆ ಒಂದು ಹಾರನ್ನು ಸಹಿತ ಅದರಲ್ಲಿ ಗುಂಡುಗಳಿದ್ವು, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ನೋಡೋಣ ಒಂದು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತರ್ದು ನಾನು ಸಹಿತ ಒಂದು ಸಲ ಟ್ರೈ ಮಾಡಿ ನೋಡಿದೆ. ತುಂಬಾ ಚೆನ್ನಾಗಿ ಬಂತು. ಮುಂದೆ ಹಾಕೋಣ, ಅಷ್ಟು ಫಿನಿಶಿಂಗ್ ಮಾಡೋಣ, ಬಾಗಿಲಿಗೆ ಎಷ್ಟು ಬೇಕು ಅಷ್ಟುದ್ದಕ್ಕೂ ಸಹಿತ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಆದರೆ ನನಗೆ ಟೈಮ್ ಸಾಲ್ತಿಲ್ಲ. ಇರಲಿ, ಫ್ರೀ ಸಿಕ್ಕಾಗಲ್ಲ ಅಂದರೆ ಈಗ ಎಮರ್ಜೆನ್ಸಿಗೆ ಇದೆ ಮನೇಲಿ ಹಾಕಿದ್ದೀನಿ, ಟೈಮ್ ಸಿಕ್ಕಾಗಲ್ಲ, ಅದನ್ನು ಬೇಕಾದರೆ ಹಾಕಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಸಹಿತ ಎತ್ತಿಟ್ಟೆ. ಹಾಗೆ ಕೆಲವೊಂದು ಇದೆ ನೋಡ್ಬೋದು ಬಟನ್ಸ್ಗಳ್ನೆಲ್ಲ ನಾನು ಅದಕ್ಕೆ ಉಳಿದಿರೋದು, ಈ ಥರ ಗುಂಡಿಂದ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಈ ಗುಂಡನ್ನ ಬಳಸ್ಕೊಂಡು 1-2 ಪಾಲಿಸ್ಟರ್ ಬಟ್ಟೆನ ಬಳಸ್ಕೊಂಡ್ಬಿಟ್ಟು ನಾನು ಒಂದು ಹಾರನ ಮಾಡ್ತಾ ಇದ್ದೀನಿ. ಬಾಗಿಲಿಗೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ನೋಡ್ತಾ ಇರ್ಬೋದು ನೀವು. ಹಾಗೆ ಇನ್ನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಾವು ಮಿಷಿನ್ ಮೇಲೆ ನಾವು ಎಷ್ಟು ಬಟ್ಟೆನೆಲ್ಲ ಇಟ್ಕೊತೀವಿ, ಅದು ನಮ್ಮ ಮನಸ್ಸನ್ನೇ ಹಾಳು ಮಾಡ್ತಿರುತ್ತೆ. ಆಮೇಲೆ ಹೊಲಿದ್ರಾಯ್ತು, ನಾವು ನೆಗೆಟ್ ಮಾಡಿದೆ. ಅವಾಗ ನಾವು ಟೈಲರ್ಗಳಾಗಿ ಎಷ್ಟು ಬೇಗ ಯಾರೇ ಕಸ್ಟಮರ್ ಬಟ್ಟೆ ಕೊಟ್ಟರು ಬೇಗ ಕೊಡಲ್ಲ, ನಮಗೆ ಅವಾಗೆ ಪ್ರಾಬ್ಲಮ್ ಆಗೋದು. ಕಸ್ಟಮರ್ಸು ನಾವು ಕಳ್ಕೊಬೇಕಾಗುತ್ತೆ. ನಾವು ಯಾವಾಗ ಅವ್ರು ಕೊಟ್ಟಿರೋ ಟೈಮಿಗೆ, ಅವ್ರು ಹೇಳಿರೋ ಟೈಮಿಗೆ ಹಾಗೆ ಕೊಟ್ಟು 1-2 ದಿವಸಕ್ಕೆ ನಾವು ಅವ್ರಿಗೆ ಬಟ್ಟೆನ ವಾಪಸ್ ಕೊಟ್ಟರೆ ಅವರು ಆದಷ್ಟು ಬೇಗ ನಮಗೆ ಬಟ್ಟೆನೇ ಇನ್ನೊಂದು ಕೊಡೋದಕ್ಕೆ ಮನಸ್ಪಡ್ತಾರೆ. ಆದರೆ ನಾವು ಗಂಟೆ ಇಟ್ಕೊಂಡು ವಾರಗಂಟ್ಲೆ ತಿಂಗಳಗಂಟ್ಲೆ ಸತಾಯಿಸಿ ಬಟ್ಟೆ ಕೊಟ್ಟರೆ ಅವ್ರು ಇನ್ನೊಂದ್ಸಲ ಬಟ್ಟೆ ಕೊಡೋದಕ್ಕೆ ಅವರಿಗೆ ಬೇಜಾರು ಬಂದಿರುತ್ತೆ. ಹಾಗೆ ನೋಡ್ತಿರ್ಬೋದು, ಈ ಸೀರೆ ಬಂದುಬಿಟ್ಟು ನನ್ನದೇ ಆಗಿರುತ್ತೆ. ನೋಡ್ತಾ ಇರ್ಬೋದು, ನನ್ನ ಸೀರೆ ಹೊಲ್ಕೊಳ್ಕೊಂಡು ನನಗೆ ಟೈಮ್ ಇಲ್ಲ. ಕಸ್ಟಮರ್ ಸೀರೆಗಳು ಬಟ್ಟೆಗಳು ಸಖತ್ತಾಗಿದ್ದಾವೆ. ನಾನೇ ತುಂಬ ದಿವಸನೇ ಆಗೋಯ್ತು ಹೊಲ್ಕೊಳ್ಳೋಣ ಅಂತ ಹಾಗೆ ಆಗಿದೆ. ಇರಲಿ, ನನಗೂ ಒಂದು ಟೈಮ್ ಸಿಕ್ಕಾಗ ಇವನ್ನೆಲ್ಲ ಸ್ಟಿಚ್ ಮಾಡ್ಕೊಳ್ಳೋಣ. ಹಾಗೆ ಆದಷ್ಟು ಟೈಲರ್ಗಳೆಲ್ಲ ಮಾಡೋರೇನು ಅಂದರೆ, ನಮ್ಮ ಬಟ್ಟೆ ನಮಗೆ ಹೊಲ್ಕೊಳ್ಳೋದಕ್ಕೆ ಟೈಮ್ ಸಿಗೋದೇ ಇಲ್ಲ. ಕಸ್ಟಮರ್ ಯಾರಾದರೂ ಮದುವೆ ಬೇಗ ಒಂದು ಅರ್ಜೆಂಟ್ ಇದೆ ಹೊಲ್ಕೊಟ್ಬಿಡು ಅಂದರೆ ಬೇಕಾದರೆ ಆದಷ್ಟು ಕುತ್ಕೊಂಡು ನೈಟೆಲ್ಲ ಕುತ್ಕೊಂಡು ಹೊಲ್ಕೊಡ್ತೀವಿ. ಅದೇ ನಮ್ಮ ಬಟ್ಟೆ ಹೊಲ್ಕೊಂಬಂದ್ರೆ ಹೊಲ್ಕೊಂಡ್ರಾಯ್ತು, ಇರೋದನ್ನೇ ಉಡ್ಕೊಂಡು ಹೋದ್ರಾಗುತ್ತೆ ಅಂತ ಅಂದ್ಬಿಟ್ಟು ಇದೇ ನೆಗ್ಲೆಕ್ಟಿವ್. ಎಲ್ಲ ನೋಡ್ತಿರ್ಬೋದು ನನ್ನ ಬ್ಲೌಸ್ಗಳೇ ಸುಮಾರು. ಅಯ್ಯೋ, ಇವಾಗಾದರೂ ಫ್ರೀ ಇದ್ದೀನಿ, ನಾನು ಬ್ಲೌಸ್ನ ಹೊಲ್ಕೊಳ್ಳೋಣ ಅಂದಾಗೆಲ್ಲ ನಾನು ಹೊಲ್ಕೊಂಡೇ ಇಲ್ಲ. ನಾನು ಎಷ್ಟು ಸೀರೆ ತೋರಿಸ್ತೀನಿ ನೋಡುವಂತ್ರಿ, ನಾನು ಅಷ್ಟು ಬ್ಲೌಸು ಸೀರೆ ಎಲ್ಲ ಹಾಗೆ ಇದ್ದಾವೆ. ಆದಷ್ಟು ಕಸ್ಟಮರ್ ಕೇಳಿಬಿಟ್ಟು ಆದರೆ ಕಸ್ಟಮರ್ ಬೇಗ ಸ್ಟಿಚ್ ಮಾಡಿ ಕೊಡ್ತೀನಿ. ಆದರೆ ನಮ್ಮ ಬ್ಲೌಸ್ಗಳ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಇರಲಿ ಬಿಡು, ಹೋಗಲಿ, ಇರೋವನ್ನೇ ಉಡ್ಕೊಂಡು ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಇದೇ ನೆಗ್ಲೆಕ್ಟ್ ಮಾಡ್ತಿರ್ತೀವಿ. ಹಾಗೆ ನೋಡ್ತಿರ್ಬೋದು. ನಾವು ಮಿಷಿನ್ನ ಯಾಕೆ ಕ್ಲೀನಾಗಿ ಇಟ್ಕೊಬೇಕು ಅಂದರೆ ನಮಗೆ ಆಸಕ್ತಿನೇ ಬರೋಲ್ಲ. ಮಿಷಿನ್ನು ಅದು ಯಾವಾಗಲೂ ನೀವು ನೋಡ್ತಿರ್ಬೋದು ಮಿಷಿನ್ ಮೇಲೆ ಎಷ್ಟು ಬಟ್ಟೆ ತುರುಕಿದ್ದೀನಿ ಅಂತ.
ಅದಕ್ಕೋಸ್ಕರ ಮನಸ್ಸು ಬರಲ್ಲ. ನೀವು ಮಿಷಿನ್ನ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ಇವಾಗ ನೋಡ್ತಾ ಇರ್ಬೋದು ನಾನು ಎಂಬ್ರಾಯ್ಡ್ರಿನೂ ಸಹಿತ ಹಾಕ್ತೀನಿ. ಇದನ್ನು ಅಂದರೆ ಅರ್ಜೆಂಟ್ ಇರೋದ್ರಿಂದ ನಾನು ಹೊರಗಡೆ ಹಾಕ್ಸಿರೋದಿದು. ನಾನು ಅಂದರೆ ಕೆಲವೊಂದು ಡಿಸೈನೆಲ್ಲ ನಾನು ಎಂಬ್ರಾಯ್ಡ್ರಿ ಮಾಡ್ತೀನಿ. ಅಂದರೆ ರಾಲ್ಸನ್ ಮಿಷಿನ್ ಇದೆ ನನ್ನ ಹತ್ರನೂ. ಅದರಲ್ಲಿ ಅಂದರೆ ಕೆಲವೊಂದು ಸ್ಟಿಚಿಂಗ್ಸ್ನು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅಂದರೆ ಮಿಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಕೆಲವೊಂದು ಸ್ಟಿಚಸ್ಸು, ಹಾಗೆ ಬಾಲ್ ಚೈನ್, ಹಾಗೆ ಅಂದರೆ ಬಟನ್ಸು ಅವೆಲ್ಲ ಹಾಕೋದನ್ನು ಸಹಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಂದನೇ ಸಹಿತ ನಾನು ಕ್ಲಾಸ್ ಟೈಪಲ್ಲಿ ಒಂದೊಂದಿನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಆಗ್ತಿಲ್ಲ. ಇದನ್ನು ನೋಡ್ತಾ ಇರ್ಬೋದು, ಇದು ನನ್ನ ಬ್ಲೌಸೇ ಆಗಿರುತ್ತೆ. ಇವೆಲ್ಲ ಎಂಬ್ರಾಯ್ಡ್ರಿ ಹಾಕಿಸಿ ಇಟ್ಕೊಂಡಿರೋದು. ಆದರೆ ನನಗೆ ಹೊಲ್ಕೊಳ್ಳೋಕೆ ಟೈಮ್ ಇಲ್ಲದಕ್ಕೆ ನಾನು ಹಾಗೆ ಇಟ್ಟಿದ್ದೀನಿ. ಇವೆಲ್ಲ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಎಂಬ್ರಾಯ್ಡ್ರಿ ಹಾಕ್ಸಿರೋದು. ನಾನು ಒಂದು 4-5 ಬ್ಲೌಸಿಗೆಲ್ಲ ಎಂಬ್ರಾಯ್ಡ್ರಿ ಹಾಕ್ಸಿನಿ. ಅಂದರೆ ಕಸ್ಟಮರ್ ಬ್ಲೌಸು ಇದ್ದಾವೆ. ಇದು ನನ್ನ ಬ್ಲೌಸ್ ಮಾತ್ರ ಆವಾಗಲೇ ತೋರಿಸಿದ್ದು ಕಸ್ಟಮರ್ ಬ್ಲೌಸ್ ಆಗಿರುತ್ತೆ. ಇವಾಗ ತೋರಿಸಿರೋದು ನನ್ನ ಬ್ಲೌಸು. ಇನ್ನೊಂದು 2 ಬ್ಲೌಸ್ ಸಹಿತ ಇದೆ, ಒಂದು ನಿಮಿಷ ತೋರಿಸ್ತೀನಿ. ಸೀರೆ ಬಂದುಬಿಟ್ಟು ಆ ಕಲರ್, ಆ ಕೇಸರಿ ಕಲರ್ ಇದೆಯಲ್ಲ, ಆ ಕಲರ್ ಆರೆಂಜ್ ಕಲರ್ ಸ್ಯಾರಿ ಇದೆ. ಹಾಗೆ ಇನ್ನೊಂದು ಬಂದುಬಿಟ್ಟು ನೋಡ್ತಾ ಇರ್ಬೋದು, ಈ ಬ್ಲೌಸು ಸಹಿತ ಅದೇ. ಅಂದರೆ ಇನ್ನೊಂದು ನನ್ನ ರೇಷ್ಮೆ ಸೀರೆ ಟೈಪ್ ಇದೆ, ಇದು ಅದ್ರ ಬ್ಲೌಸು. ಇದು ಸಹಿತ ಅದೇ ಎಂಬ್ರಾಯ್ಡ್ರಿ ಹಾಕಿಸ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಕಸ್ಟಮರ್ದು 2, ನನ್ನವು 2, 4 ಸೀರೆ ಇದೆ. ನನ್ನದು ಲೇಟ್ ಇನ್ನು ಹೊಲ್ಕೊಳ್ಳೋದು. ಈಗ ಸದ್ಯಕ್ಕೆ ಕಸ್ಟಮರ್ ಮಾತ್ರ ಹೊಲ್ಕೊಡ್ಬೇಕಾಗುತ್ತೆ. ನಮ್ಮವ್ವ ನೋಡೋಣ ಏನಾದರೂ ಫಂಕ್ಷನ್ ಇದ್ದಾಗ ಹೊಲ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಇದೇ ರೀತಿ ಸುಮ್ಮನೆ ಮುಂದಕ್ಕೆ ಎತ್ತಿಡೋದೇ ಆಗೋಯ್ತು. ಇನ್ನು ಅದಕ್ಕೋಸ್ಕರ ಅವೆಲ್ಲ ಹಾಗೆ ಇಟ್ಟಿದ್ದೆ, ಎಂಬ್ರಾಯ್ಡ್ರಿ ಹಾಕ್ಸ್ಕೊಂಬಂದವೆಲ್ಲ ಹಾಗೆ ಇಟ್ಟಿದ್ದೆ. ಅದಕ್ಕೋಸ್ಕರ ಅವನ್ನೆಲ್ಲ ಫಸ್ಟ್ ಎತ್ತಿಡೋಣ. ಎತ್ತಿಟ್ಟು ನಮ್ಮವೆಲ್ಲ ಬೇಕಾ ಸೈಡಿಗೆ ಎತ್ತಿಟ್ಟು ಫಸ್ಟ್ ಕಸ್ಟಮರ್ವೆಲ್ಲ ಹೊಲ್ಕೊಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ನನಗೆ ನಂದು ಅಂದರೆ ನಾನು ಕಸ್ಟಮರ್ದು ಅಂದರೆ ನಮ್ಮ ಅಕ್ಕ ಅಂದರೆ ಅವ್ರದ್ದು ಬ್ಲೌಸ್ ಸ್ಯಾರಿ ನಂದು ಸ್ಯಾರಿ ಒಂದೇ ಥರ ಇತ್ತು. ಡಿಸೈನ್ ನೋಡ್ತಾ ಇದ್ದೆ, ನನ್ನ ಸೀರೆಗೆ ಯಾವ ಥರ ಹಾಕಿದ್ದಾರೆ, ಅವ್ರ ಸೀರೆಗೆ ಯಾವ ಥರ ಹಾಕಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಸಿಂಪಲಾಗಿ ಹಾಕ್ಸಿರೋದು. ಜಸ್ಟ್ 350 ರೂಪಾಯಿ ಅಷ್ಟೇ ಈ ಡಿಸೈನ್ಸ್ಗಳಿಗೆ. ಎಲ್ಲ ಡಿಸೈನ್ಸ್ಗೂ ಅಷ್ಟೇ. ಇವಾಗ ನಾನು ತೋರಿಸಿದ್ನಲ್ಲ ಎಲ್ಲ ಡಿಸೈನಿಗೂ ಸಹಿತ 350 ರೂಪಾಯಿನ ಕೊಟ್ಟು ಸ್ಟಿಚ್ ಮಾಡಿಸಿರೋದು, ಅಂದರೆ ಎಂಬ್ರಾಯ್ಡ್ರಿ ಹಾಕ್ಸಿರೋದು. ಇದಂದರೆ ಸ್ಯಾರಿ ಸಖತ್ತಾಗಿ ಇದೆ. ಇದು ರೇಷ್ಮೆ ಸೀರೆ ಟೈಪೇ ಇರೋದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಹಾಗೆ ನಾವು ಮಿಷಿನ್ನ ಯಾಕೆ ಕ್ಲೀನ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹಾಗೆ ಅಂದರೆ ನಾವು ಮಿಷಿನ್ ಮೇಲೆ ಏನು ಸಿಕ್ಕರು ಅದೇ ನಾನು ನೋಡ್ತಾ ಇರೋದು, ಒಂದು ಬಟ್ಲು, ಹೂವು, ಮಗ್ಗು ಏನು ಸಿಕ್ಕರು ಅಂತಂದು ಅದ್ರ ಮೇಲೆ ಇಡ್ತೀವಿ. ಹಾಗೆ ಮಕ್ಕಳ ವಸ್ತುಗಳಾಗಿರ್ಬೋದು, ಒಂದು ಏನೇ ಆಗಲಿ ಅಷ್ಟೇ, ಬ್ಯಾಗು, ಸ್ಕೂಲ್ ಮಕ್ಕಳ ಬುಕ್ಸು ಎಲ್ಲ ಅಲ್ಲೇ ತಂದಿಡ್ತೀವಿ ನಾವು. ಅಂದರೆ ಮಿಷಿನ್ ಎಲ್ಲ ಕ್ಲೀನ್ ಇದ್ದರೆ ಆದಷ್ಟು ಬೇಗ ಯಾರಾದ್ರೂ ಒಂದು ಸ್ಟಿಚ್ ಮಾಡೋದಕ್ಕೆ ಒಂದು ಬಟ್ಟೆ ಕೊಟ್ಟರು ಸಹಿತ ಒಂದು ಆಸಕ್ತಿ ಇರುತ್ತೆ. ಯಾಕೆಂದರೆ ಅದನ್ನೆಲ್ಲ ನೋಡ್ತಾ ಇದ್ರೆ ಅಷ್ಟು ಕ್ಲೀನಾಗಿರುತ್ತೆ. ನಾವು ಇಷ್ಟೊಂದು ಗುಡ್ಡೆ ಇಟ್ಕೊಂಡಿರೋದು ನೋಡಿದ್ರೆ ನಮಗೆ ನಿಜವಾಗ್ಲೂ ಬಟ್ಟೆ ಹೊಲೆಯೋದಕ್ಕೆ ಮನಸ್ಸೇ ಬರೋದಿಲ್ಲ. ಅದಕ್ಕೋಸ್ಕರ ಹಾಗೆ ಇವಾಗ ತೋರಿಸ್ತಾ ಇರೋದು ನನ್ನ ಮದುವೆ ಬ್ಲೌಸ್ ಸ್ಯಾರಿದು, ಅಂದರೆ ತುಂಬ ವರ್ಷಗಳದ್ದು. ಅಂದರೆ ಇದಕ್ಕೆ ಬ್ಲೌಸ್ ಆಗ್ತಿಲ್ಲ. ಅದಕ್ಕೋಸ್ಕರ ಇದಕ್ಕೊಂದು ಅಂದರೆ ಗೋಲ್ಡ್ ಕಲರ್ ಬ್ಲೌಸೇ ಬಂದಿರೋದ್ರಿಂದ ಇನ್ನೊಂದು ಗೋಲ್ಡ್ ಕಲರ್ ಬ್ಲೌಸ್ನೇ ತಂದಿದ್ದೀನಿ. ಅದನ್ನು ಅದಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡೆ. ಆದರೆ ಅದನ್ನು ಸ್ಟಿಚ್ ಮಾಡ್ಕೊಂಡಿಲ್ಲ ನಾನು. ಮದುವೆ ಸ್ಯಾರಿ ಇದು ತುಂಬ ಚೆನ್ನಾಗಿರೋದ್ರಿಂದ ಇದಕ್ಕೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇದಕ್ಕೂ ಸಹಿತ ಬ್ಲೌಸ್ನ ಸ್ಟಿಚ್ ಮಾಡ್ಕೊಬೇಕು. ಅದು ಯಾವಾಗ ಮಾಡ್ಕೊತೀನೋ ಗೊತ್ತಿಲ್ಲ. ಹಾಗೆ ನಾನು ಯಾವಾಗಲೇ ಹೇಳ್ದಂಗೆ ಟೈಲರ್ ಕತೆ ಇದೆಯಾ ನೋಡ್ತಾ ಇರ್ಬೋದು. ಹಾಗೆ ಇನ್ನು ಕಸ್ಟಮರ್ಸ್ ಬಟ್ಟೆಗಳು ತುಂಬ ಇದೆ. ಹಾಗೆ ಕೆಲವರು ಲಂಗ ಬ್ಲೌಸಿಗೆ ಸಹಿತ ಹೊಲಿಯೋದಕ್ಕೆ ಕೊಟ್ಟಿದ್ರು. ಅಂದರೆ ಇವಾಗ ಟ್ರೆಂಡಿಂಗ್ ಇದೆ ಅಂದರೆ ಅಂಬ್ರೆಲಾ ಸ್ಟಿಚಿಂಗ್ ಮಾಡೋದಕ್ಕೆ ಆ ಥರ ಅಂದರೆ ಬಟ್ಟೆ ಹೊಲಿಯೋದಕ್ಕೆ ಕೊಟ್ಟಿದ್ರು. ಅದನ್ನು ಸಹಿತ ತೋರಿಸ್ತೀನಿ. ಹಾಗೆ ಕೆಲವರು ನೈಟಿ, ನಾನು ಜಾಸ್ತಿ ನೈಟಿ ಹೊಲಿದ್ರಿಂದ ನೈಟಿನೂ ಸಹಿತ ತುಂಬ ಇದ್ವು. ಅವು ಸಹಿತ ಹಾಗೆ ಇದ್ದಾವೆ. ಕೆಲವೊಂದನ್ನೆಲ್ಲ ಸ್ಟಿಚ್ ಮಾಡಿ ಕೊಟ್ಟಿದ್ದೆ, ಕೆಲವೊಂದೆಲ್ಲ ಹಾಗೆ ಇದ್ದಾವೆ. ಅವನು ಸಹಿತ ಸ್ಟಿಚ್ ಮಾಡಿ ಕೊಡಬೇಕು. ಇನ್ನು ಬಂದುಬಿಟ್ಟು ಮೊನ್ನೆ ಅಂದರೆ ಮಿಷಿನಿಗೆ ಬೇಕಾಗಿರೋ ಆಯಿಲು ಅದೆಲ್ಲ ತರಿಸಿದ್ದೆ, ಅವೆಲ್ಲ ಹಾಗೆ ಇಟ್ಟಿದ್ದೆ. ಇನ್ನು ಮಿಷಿನಿಗೆ ಸ್ವಲ್ಪ ಈಗ ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಿಷಿನ್ಗೂ ಸ್ವಲ್ಪ ಆಯಿಲ್ನೆಲ್ಲ ಹಾಕಿ ಸ್ವಲ್ಪ ಕ್ಲೀನ್ ಇದ್ದರೆ ನಾನು ಸಹಿತ ಟೈಮಿಗೆ ಸರಿಯಾಗಿ ಮಿಷಿನ್ ಮೇಲೆ ಕೂತ್ಕೊಂಡು ಫಸ್ಟ್ ಮಿಷಿನ್ ಮೇಲೆ ಬಟ್ಟೆ ಹೊಲಿಬೇಕು. ಅಂದರೆ ಕಸ್ಟಮರ್ ಯಾರೇ ಕೊಟ್ಟರು ಹಿಂದೆ ಗುಟ್ಟೆ ಬಟ್ಟೆ ಕೊಟ್ಟರೆ ಇನ್ನೊಂದು ಸಲ ಕೊಡ್ತಾರೆ. ನಾವು ಈ ಥರ ಗುಡ್ಡೆ ಇಟ್ಕೊಂಡ್ರೆ ಕೊಡಲ್ಲ ಅಂತ ಅಂದ್ಕೊಂಡೆ ನಾನು. ಅದಕ್ಕೋಸ್ಕರ ಫಸ್ಟ್ ನನ್ನ ಮನಸ್ಸನ್ನೇ ಚೇಂಜ್ ಮಾಡಿಬಿಟ್ಟು ಫಸ್ಟ್ ನಾನು ಕ್ಲೀನಾಗಿ ಇಟ್ಕೊಬೇಕು. ಮಿಷಿನ್ ಎಲ್ಲ ಕ್ಲೀನಾಗಿದ್ದರೆ ನನಗೂ ಸಹಿತ ಆದಷ್ಟು ಬೇಗ ಒಂದು ಬಟ್ಟೆ ಹೊಲಿಯೋದಕ್ಕೂ ಸಹಿತ ಮನಸ್ಸು ಬರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫಸ್ಟ್ ಒಂದು ಮಿಷಿನ್ ಇರೋದು ಬಂದುಬಿಟ್ಟು ನಂದು ಅಂದರೆ ರಾಲ್ಸನ್ ಮಿಷಿನ್, ಅಂದರೆ ಜಿಗ್ಜಗ್ ಎಂಬ್ರಾಯ್ಡ್ರಿ ಮಿಷಿನ್, ಅಂದರೆ ಮಿಷಿನ್ ಎಂಬ್ರಾಯ್ಡ್ರಿ ಮಾಡ್ತೀವಲ್ಲ ಆ ಥರ. ಅದನ್ನು ಸಹಿತ ಇಟ್ಕೊಂಡಿದ್ದೀನಿ. ಅಂದರೆ ನನಗೆ ಟೈಮ್ ಸಿಕ್ಕಾಗ ಎಂಬ್ರಾಯ್ಡ್ರಿ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿರೋದು. ಅದು ಸಹಿತ ಕಲ್ತ್ಬಿಟ್ಟು ಅಂದರೆ ಕೆಲವೊಂದು ಬ್ಲೌಸ್ಗಳಿಗೆಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನನಗೆ ಟೈಮ್ ಸಾಲ್ತಿರಲಿಲ್ಲ. ಅಂದರೆ ನಾವು ಹೊರಗಡೆದು ಹೋಗಬೇಕು, ಕೆಲಸ, ಮನೆ ಕೆಲಸ, ಮಕ್ಕಳು ಎಲ್ಲ ನೋಡಿಕೊಂಡು ಟೈಮ್ ಸಿಕ್ಕರೆ ಮಾಡ್ತೀನಿ. ಇನ್ನು ಬಂದುಬಿಟ್ಟು ಇನ್ನೊಂದು ಕಡೆ ಮಿಷಿನ್ ಇರೋದು ಅಂದ್ಬಿಟ್ಟು ಜಿಗ್ಜಾಗ್ ಮಿಷಿನ್. ಅದು ಜಿಗ್ಜಾಗ್ ಮಿಷಿನು, ಇನ್ನು ಮಾಮೂಲಿ ಟೈಲರ್ ಮಿಷಿನ್, ಇನ್ನು ಬಟ್ಟೆ ಹೊಲಿಯೋ ಮಿಷಿನು, 3 ಮಿಷಿನು ಸಹಿತ ನನ್ನ ಕಡೆ ಇದೆ. ಅಂದರೆ ಟೈಮ್ ಸಿಕ್ಕಾಗಲ್ಲ ನಾನು ಎಲ್ಲದನ್ನೂ ಸಹಿತ ಯೂಸ್ ಮಾಡ್ತೀನಿ. ಹಾಗೆ ನೋಡ್ತಿರ್ಬೋದು, ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಒಂದು ಆಸಕ್ತಿ ಸಿಗೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರು ಸಹಿತ
ನಾನು ಮಾಡಿದ್ರೆ ತಪ್ಪನೆ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಎಲ್ಲದನ್ನು ತಂದು ಮಿಷಿನ್ ಮೇಲೆ ಇಟ್ಕೊಳಕ್ಕೆ ಹೋಗಬೇಡಿ. ನೀವು ಮಿಷಿನ್ನ ಎಷ್ಟು ಫ್ರೀಯಾಗಿ ಇಡ್ತೀರೋ, ಅಂದರೆ ಯಾವುದು ವಸ್ತುನ ತಂದು ಮಿಷಿನ್ ಮೇಲೆ ಇಡಕ್ಕೆ ಹೋಗಬೇಡಿ. ಫ್ರೀಯಾಗಿದ್ದರೆ ಮಿಷಿನು ಸಹಿತ ಖಾಲಿ ಇದ್ದರೆ ನಮಗೆ ಯಾವುದೋ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೂ ಸಹಿತ ಮನಸ್ಸು ಬರುತ್ತೆ. ಇಲ್ಲ ಅಂದರೆ ಮಿಷಿನ್ ನೋಡ್ತಿದ್ದಂಗೆ ಆಮೇಲೆ ಹೊಲಿದ್ರಾಯ್ತು, ನಾಳೆ ಹೊಲ್ದು ಕೊಟ್ರಾಯ್ತು, ನಾಡ್ದು ಹೊಲ್ದು ಕೊಟ್ರಾಯ್ತು ಅಂತ ಅಂದ್ಬಿಟ್ಟು ಇದೇ ರೀತಿ ಕತೆ ಹೇಳ್ತೀವಿ. ವಾರನ ತಿಂಗಳನ ಆದ್ರೂ ಸಹಿತ ನಾವು ಬಟ್ಟೆನ ಸ್ಟಿಚ್ ಮಾಡಿಕೊಡೋದಕ್ಕೆ ಮನಸ್ಸೇ ಬರೋಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರು ಸಹಿತ ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಬೇಗ ನೀವು ಸಹಿತ ಈ ಥರ ಏನಾರ ಬಟ್ಟೆ ಇಟ್ಕೊಂಡಿದ್ರೆ, ಹಾಗೆ ನಾನು ನೋಡ್ತಾ ಇರ್ಬೋದು ಈ ಥರ ಬಟ್ಟೆನ ಎಷ್ಟು ರಾಶಿಯಾಗಿ ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮ್ಮ ಮನೇಲೂ ಸಹಿತ ಏನಾದರೂ ಈ ಥರ ಮಿಷಿನ್ ಮೇಲೆ ಎನಿ ಟೈಮ್ ಬಟ್ಟೆಗಳೆಲ್ಲ ಇಟ್ಟೇ ಇರ್ತೀವಿ ಅನ್ನೋದೇನಾದರೂ ಇದ್ದರೆ ನನಗೆ ತಿಳಿಸಿ ನೋಡೋಣ, ನೀವು ನಮ್ಮ ಥರನೇ ಅಂತ. ಹಾಗೆ ನೋಡ್ತಿರ್ಬೋದು ಇನ್ನು ಕೆಲವೊಂದು ಅಂದರೆ ನಾನು ಇವಾಗ ಮಿಷಿನ್ನು ಚೇಂಜ್ ಮಾಡೋಣ ಅಂತ, ಅಂದರೆ ಕೆಲವೊಂದು ಕಡೆ ಅವ್ನು ಇಟ್ಟಿದ್ದೆ ಬೆಳಕು ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ಟಿಚಿಂಗ್ನ ಒಂದು ಬೆಳಕು ಬರೋ ಕಡೆನೇ ಇಟ್ಕೊಂಡಿದ್ದೆ, ಜಾಸ್ತಿ ಸ್ಟಿಚಿಂಗ್ ಮಾಡೋದಲ್ಲ. ಎಂಬ್ರಾಯ್ಡ್ರಿಯೆಲ್ಲ ಒಂದು ಕಡೆ ಸೈಡಿಗೆ ಇಟ್ಟಿದ್ದೆ. ಹಾಗೆ ಕೆಲವೊಂದು ಸ್ವಿಚ್ ಬಾಕ್ಸಿಗೆ ಈ ಎಂಬ್ರಾಯ್ಡ್ರಿ ವೈರ್ ಸಾಲ್ತಿರಲ್ಲ. ಇನ್ನು ಕೆಲವೊಂದು ಮಿಷಿನ್ ಈ ಕಡೆಗೆ ಇಟ್ಟರೆ ಅದ್ರ ವೈರ್ ಸಾಲ್ತಿರಲ್ಲ ಸ್ವಿಚ್ ಬಾಕ್ಸಿಗೆ. ಅದಕ್ಕೋಸ್ಕರ ಫಸ್ಟ್ ನೋಡೋಣ, ಸ್ವಲ್ಪ ಮಿಷಿನ್ ಆದರೂ ಚೇಂಜ್ ಮಾಡೋಣ, ಅಂದರೆ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮಿಷಿನ್ ಇರೋನು ಬೇರೆ ಕಡೆಗೆ ಅವನ್ನ ಇಡ್ತಾ ಇದ್ದೀನಿ. ಅಂದರೆ 3 ಮಿಷಿನು ಬೇರೆ ಕಡೆ ಒಂದು ಸ್ವಲ್ಪ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಇದೇ ಹೇಳ್ದಂಗೆ ನಾನು ಇವಾಗ ಇದೇ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿರೋದು. ಅಂದರೆ ಅಕ್ಕ ತಂಗಿಯವರು ಇರೋದು ಇಬ್ಬರಿಂದ ಒಂದು ಸ್ಯಾರಿ ಕೊಟ್ಟಿದ್ದರು. ಸ್ಯಾರಿಲಿ ನಾನು ಈ ಥರ ಎರಡು ಜೊತೆಯನ್ನು ಸಹಿತ ಸ್ಟಿಚ್ ಮಾಡಿ ಇನ್ನೊಂದು ಸ್ವಲ್ಪ ಬಟ್ಟೆ ಮಿಕ್ಕಿದೆ, ಅದರಲ್ಲಿ ಪ್ಯಾಂಟನ್ನು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದರದ್ದು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಒಂದು ನಿಮಿಷ ತೋರಿಸ್ತೀನಿ. ನಾನು ಇದನ್ನು ಸಪ್ರೇಟಾಗಿ ಸ್ಟಿಚಿಂಗ್ ವಿಡಿಯೋ ಹಾಗೆ ಕಟಿಂಗ್ ವಿಡಿಯೋ ಮಾಡ್ಕೊಳ್ಳೋಣ ಅಂದೆ, ಅದು ಆಗಲಿಲ್ಲ. ಹಾಗೆ ನನ್ನ ಮಗಳಿಗೂ ಸಹಿತ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ರಾಗುತ್ತೆ, ಬೇಕಾದರೆ ಕಟ್ ಮಾಡಬೇಕಲ್ಲ ಆವಾಗ ಕಟ್ ಮಾಡಿದ್ರಾಗುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟೆ. ಹಾಗೆ ಇನ್ನೊಂದು ಸಹಿತ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಈ ಥರ ಸ್ಟಿಚ್ಚನ್ನ ಮಾಡಿದ್ದೀನಿ. ಹಿಂದ್ಗಡೆ ಅವ್ರು ಈ ಥರನೇ ಹೇಳಿದ್ದು. ಇನ್ನು ಕೆಲವರು ಹಿಂದ್ಗಡೆ ಬಟನ್ಸ್ ಉದ್ದಕ್ಕೂ ಸಹಿತ ಬಟನ್ ಬರೋಂಗೆ ಮಾಡೋ ಒಂದಿದ್ರು. ಅದಕ್ಕೋಸ್ಕರ ಇನ್ನು ಹಿಂದ್ಗಡೆ ಕಟ್ಟೋದು ಇಟ್ಬಿಟ್ಟು ಈ ಥರನೇ ಹೊಲಿ ಅಂತ ಹೇಳಿದಕ್ಕೋಸ್ಕರ ಇದೇ ಥರ ಹೇಳಿದೆ. ಹಾಗೆ ಅವ್ರ ಬರ್ತಡೇ ಇತ್ತಂತೆ ಪಾಪದು, ಇಬ್ಬಳರ್ದು ಒಂದಿನ ಅವ್ರದ್ದು, ಇನ್ನೊಂದು ದಿನ ಅವ್ರದ್ದು, ಇನ್ನೊಬ್ರದ್ದು ಇತ್ತು, ಅಕ್ಕ ತಂಗಿದು ಒಂದೇ ದಿನ ಅಂತೆ. ಅದಕ್ಕೋಸ್ಕರ ಈ ಥರ ಸ್ಟಿಚ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವರೊಂದು ಫೋಟೋನ ತೊಗೊಂಬಂದು ತೋರಿಸಿ ಈ ಥರ ಮಾಡಿ ಅಂತಂದು ಹೇಳಿದ್ದಕ್ಕೆ ಅದೇ ಥರ ಸ್ಟಿಚ್ ಮಾಡಿಕೊಟ್ಟೆ. ನಾನು ಸ್ಟಿಚ್ ಮಾಡಿರೋದನ್ನ ಅವ್ರು ತೊಗೊಂಡೋದ್ರು. ತುಂಬಾ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಇಷ್ಟಪಟ್ಟರು. ಇನ್ನು ನೋಡ್ತಾ ಇರ್ಬೋದು, ಅಂದರೆ ಅಂಬ್ರೆಲಾ ಸ್ಟಿಚ್ ಟೈಪ್ ಮಾಡಿದ್ದೀನಿ. ಅಂದರೆ ಸೊಂಟದಲ್ಲಿ ಉಕ್ಸೆ ಹಾಕ್ಕೊಡಿ, ಕಟ್ಟೋದೇನು ಬೇಡ ಅಂದಕ್ಕೆ ಸೊಂಟದಲ್ಲೆಲ್ಲ ಕಟ್ಟೋದನ್ನು ಇಟ್ಟಿಲ್ಲ, ಉಕ್ಸೆ ಹಾಕಿದ್ದೀನಿ. ಕೆಳಗಡೆ ಇನ್ನು ಪಾಲಿಸ್ಟರ್ ಬಟ್ಟೆನೇ ಲೈನಿಂಗ್ ಹಾಕ್ಕೊಡಿ ಅಂದಕ್ಕೆ ಪಾಲಿಸ್ಟರ್ ಬಟ್ಟೆನೇ ನಾನು ಲೈನಿಂಗನ್ನ ಹಾಕಿ ಅವ್ರಿಗೆ ಸ್ಟಿಚ್ ಮಾಡಿ ಕೊಟ್ಟಿರೋದು. ಹಾಗೆ ನೀವು ಏನಾದರೂ ಈ ಥರದ್ದು ಸ್ಟಿಚ್ ಮಾಡಿ ಎಷ್ಟು ಅಮೌಂಟ್ ತೊಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕಡೆಯೂ ಸಹಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಎಷ್ಟು ತೊಗೊಂಡಿದ್ದೀನಿ ಅಂತ. ಹಾಗೆ ನಾನು ನೆಕ್ಸ್ಟ್ ನೋಡ್ತಿರ್ಬೋದು ಕೆಲವೊಂದು ಸ್ಯಾರಿಗಳು ಸಹಿತ ಹಾಗೆ ಇದೆ. ಅಂದರೆ ಇದರಲ್ಲಿ ನನ್ನ ಮಗಳಿಗೆ ಒಂದು ಸ್ಕರ್ಟ್, ಅಂದರೆ ನನ್ನ ಮಗಳಿಗೆ ಅಂಬ್ರೆಲಾ ಟೈಪ್ನ ಸ್ಟಿಚ್ ಮಾಡೋಣ, ಅಥವಾ ನಾನಾದರೂ ಒಂದು ಸ್ಟಿಚ್ ಮಾಡ್ಕೊಳಕ್ಕೆ ಬರುತ್ತೆ, ಅಂದರೆ ನೈಸ್ ಇದೆ. ಅದಕ್ಕೋಸ್ಕರ ಒಂದು ಅಂಬ್ರೆಲಾ ಟಾಪ್ ಟೈಪ್ನ ಸ್ಟಿಚ್ ಮಾಡ್ಕೊಳ್ಳೋಣ, ನನಗೂ ನನ್ನ ಮಗಳಿಗೂ ಸೇಮ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೀನಿ. ಅಂದರೆ ಅದು ರೆಡ್ ಥರ ಕಾಣಿಸ್ತಾ ಇದೆ, ಅದು ಅಂದರೆ ಪಿಂಕ್ ಕಲರ್ ಇರೋದು, ಲೈಟ್ ಪಿಂಕ್ ಟೈಪ್ ಇದೆ. ಅಂದರೆ ತುಂಬ ಸ್ಮೂತ್, ಅಂದರೆ ನೈಸಲ್ಲಿದೆ. ಅದಕ್ಕೋಸ್ಕರ ಇದರಲ್ಲಿ ನನ್ನ ಮಗಳಿಗೊಂದು ಜೊತೆ ನನಗೊಂದು ಜೊತೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇದು ಸ್ಯಾರಿ ತುಂಬ ಇಷ್ಟಪಟ್ಟು, ಅಂದರೆ ನಮ್ಮ ಮನೆಯವ್ರು ತಂದುಕೊಟ್ಟಿರೋ ಸ್ಯಾರಿ ಅದು ಬೇರೆ ಪ್ಲೇನ್ ಇದೆ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಸ್ಟಿಚ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಇಟ್ಟಿರೋದು. ನೆಕ್ಸ್ಟ್ ಬಂದುಬಿಟ್ಟು ಮಿಷಿನ್ನ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಅದಕ್ಕೆ ವೈರ್ ಸಾಲ್ತತ್ತೆ ಇಲ್ಲೋ ಅನ್ನೋದೇ ಒಂದು ಟೆನ್ಷನ್ ಆಗಿತ್ತು. ಅಂದರೆ ಇನ್ನೊಂದು ಕಡೆ ಸ್ವಿಚ್ ಬಾಕ್ಸ್ ಇದೆ, ಈ ಕಡೆ ಒಂದು ಸ್ವಿಚ್ ಬಾಕ್ಸ್ ಇದೆ. ನೋಡೋಣ ಮಿಷಿನ್ ಏನಾದರೂ ಈ ಕಡೆ ಸರಿಸಿದ್ರೆ ವೈರ್ ಸಾಲುತ್ತಾ ಇಲ್ಲೋ ಅಂತ ಅಂದ್ಬಿಟ್ಟು ಸ್ವಲ್ಪ ವೈರನ್ನು ಸಹಿತ ಚೆಕ್ ಮಾಡ್ತಾಯಿದ್ದೆ ಟೇಪ್ ಹಿಡ್ಕೊಂಡು. ಇನ್ನೇನು ಮಿಷಿನ ಫಸ್ಟ್ ಸರಿಸಿ ಮಿಷಿನ್ ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನ್ ಆಯಿತು. ಇವಾಗ ಅರ್ಜೆಂಟಿಗೆ ಯಾವ ಸ್ಟಿಚ್ ಮಾಡಬೇಕು ಅವನ್ನೆಲ್ಲ ಸೈಡಿಗೆ ಎತ್ಕೊಂಡು ಮಿಷಿನ್ ಮೇಲೆ ಇರೋವನ್ನೆಲ್ಲ ತೆಗ್ದಿತಾ ಇದ್ದೆ. ಹಾಗೆ ಮಿಷಿನ್ ಅಂದರೆ ಎಳೆಬೇಕಾದ್ರೆ ಮಿಷಿನ್ ಕೆಳಗಡೆ ಒಂದು ಬಟ್ಟೆ ಇದ್ದಿದ್ದಿಲ್ಲ, ಅದಕ್ಕೋಸ್ಕರ ಅಂದರೆ ಪ್ಯಾಂಟ್, ಅಂದರೆ ನೈಟ್ ಪ್ಯಾಂಟ್ ಎಲ್ಲ ಇರ್ತಾವಲ್ಲ, ಆ ಪ್ಯಾಂಟ್ ಪೀಸ್ಗಳು ಕಟ್ ಮಾಡಿದಾವಿದ್ವು ಅಂದರೆ ಅದು ನೈಸಾಗಿರುತ್ತಲ್ಲ, ಅದಕ್ಕೋಸ್ಕರ ಮಿಷಿನ್ ಕೆಳಗಡೆ ಈ ಥರ ಬಟ್ಟೆನ ಇಟ್ಬಿಟ್ಟು ಮಿಷಿನ್ನ ಸರಿಸಿದ್ರೆ ನೈಸಾಗಿ ಮಿಷಿನು ಜರುಗುತ್ತೆ. ಅದಕ್ಕೋಸ್ಕರ ನಾನು ಸಹಿತ ನನಗೆ ಬೇಕಾದ ಕಡೆ ಎಲ್ಲ ಮಿಷಿನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ರಾಲ್ಸ್ ಆ್ಯಂಡ್ ಮಿಷಿನ್ ಎಂಬ್ರಾಯ್ಡ್ರಿ, ಅಂದರೆ ಮಿಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ನಾನು ಅಂದರೆ ಬಾಲ್ ಚೈನ್ ಹಾಕೋದು ಹೇಗೆ, ಹಾಗೆ ಬಟನ್ಸ್ಗಳನ್ನೆಲ್ಲ ಹಾಕೋದು ಹೇಗೆ, ಜಿಗ್ಜಾಗ್ ಮಾಡ್ತಾರೆ ಟೈಪ್ ಯಾವ ಥರ ಅಂತ ಅಂದ್ಬಿಟ್ಟು ಎಲ್ಲದನ್ನು ಸಹಿತ ಎಂಬ್ರಾಯ್ಡ್ರಿ ಬಗ್ಗೆಯೂ ಸಹಿತ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಂದೇ ಕ್ಲಾಸ್ ಥರ ಮಾಡ್ತೀನಿ. ಹಾಗೆ ಟೈಲರಿಂಗ್ ಆದಷ್ಟು ಕೆಲವೊಂದು ಟೈಲರಿಂಗ್ ಬಗ್ಗೆ ಎಲ್ಲನೂ ಸಹಿತ ವೀಡಿಯೋನ ಮಾಡ್ತೀನಿ. ಯಾರೆಲ್ಲ ನನ್ನ ವೀಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.